ಹಲೋ ನಮಸ್ತೆ ಎಲ್ರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಮೆಣಸಿನ್ಕಾಯಿ ಚಟ್ನಿ, ಕೆಂಪು ಮೆಣಸಿನ್ಕಾಯಿ ಚಟ್ನಿ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಇವನ್ನ ನೀಟಾಗಿ ವಾಶ್ ಮಾಡಿ ಒರೆಸಿ ತೊಟ್ಟು ಬಿಡಿಸ್ತಾ ಇದ್ದೀನಿ, ತುಂಬನ್ನು ಬಿಡಿಸ್ತಾ ಇದ್ದೀನಿ. ತೊಳೆದು ಒರೆಸೋದ್ರಿಂದ ಒಂದು 3-4 ದಿನದ ತನಕ ಚಟ್ನಿ ತಡೆಯುತ್ತೆ. ಆದ್ದರಿಂದ ತೊಳೆದು ಒಣಗಿಸಿದಾದ್ಮೇಲೆ ನೀಟಾಗಿ ಒರೆಸಿ ನೀರಿನ ಹಸಿ ಎಲ್ಲ ತೆಗೆದು ಇದನ್ನು ಮಧ್ಯಕ್ಕೆ ಕಟ್ ಮಾಡಿ ಹುರಿತೀನಿ. ಯಾಕಪ್ಪ ಅಂದರೆ ಮಿಕ್ಸಿಗೆ ಹಾಕಬೇಕಾದ್ರೆ ಬ್ಲೇಡಿಗೆ ಸಿಕ್ಕಾಕೋಬಾರ್ದು ಅಂತ ಈ ಥರ ಕಟ್ ಮಾಡಿದ್ದಾದಮೇಲೆ ಇವನ್ನು ನಾನು ಹುರಿತಾ ಇದ್ದೀನಿ. ನೋಡಿ, ಬಾಣಲೆ ಬಿಸಿ ಆದಮೇಲೆ ನಾನು ಮೆಣಸಿನ್ಕಾಯಿ ಹಾಕಿ ಹುರಿತಾ ಇದ್ದೀನಿ. ಹಲೋ ನಮಸ್ತೆ ಎಲ್ರಿಗೂ. ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಹೊಸ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾ ಮಾಡಿ ಹಾಕೋ ವಿಡಿಯೋದ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ, ತಾವೇ ಫಸ್ಟ್ ನೋಡ್ಬೋದು. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ ಪ್ರತಿದಿನ ಸಪೋರ್ಟ್ ಮಾಡಿ. ನೋಡಿ, ಈ ಥರ ಹುರಿದಾದ್ಮೇಲೆ ಸ್ವಲ್ಪ ಹುರಿಬೇಕವು. ಹುರಿದಾದ್ಮೇಲೆ ಎಣ್ಣೆನ ಹಾಕ್ತಾ ಇದ್ದೀನಿ. ಬಾಡಬೇಕವು ನೀಟಾಗಿ. ಇದು ರೊಟ್ಟಿ, ಚಪಾತಿ, ಪೂರಿ, ಕಡುಬು, ಅಕ್ಕಿ ಕಡುಬು ಅಂತಾರಲ್ಲ, ಪ್ಲೇನ್ ಕಡುಬು, ಅದಕ್ಕೆ, ಆಮೇಲೆ ಬಿಳಿ ಹೋಳಿಗೆ, ಇಡ್ಲಿ, ದೋಸೆ, ಉತ್ತಪ್ಪ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತುಪ್ಪ ಬೆಣ್ಣೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ನು. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಇವನ್ನು ಹುರಿತಾ ಇದ್ದೀನಿ. ಇದೆಲ್ಲ ಮೆಣಸಿನ್ಕಾಯಿ ಸಂಪೂರ್ಣ ಹುರಿದಾದ್ಮೇಲೆ ನಾವು ಬೇರೆ ಪದಾರ್ಥನ ಮಿಕ್ಸ್ ಮಾಡ್ಕೋಬೇಕಿಲ್ಲ ಅಂದರೆ ಅವು ಸೀದೋಗಿಬಿಡ್ತವೆ. ನಾವು ಸಪ್ರೇಟಾಗಿ ಹುರಿಯೋದಕ್ಕಿಂತ ಮೆಣಸಿನ್ಕಾಯಿ ಜೊತೆಗೇ ಎಲ್ಲ ಕರಿಬೇವು, ಬೆಳ್ಳುಳ್ಳಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಮೆಣಸಿನ್ಕಾಯಿ ಜೊತೆಗೇ ಕರಿಬೇವು, ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡಿ ಹುರಿತೀನಿ. ನೋಡಿ, ನಾನಿಲ್ಲಿ ಒಂದು 2-3 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಕ್ಲೀನ್ ಮಾಡಿ ಬೇಳೆ ಮಾಡಿಟ್ಟಿದ್ದೆ, ಅದನ್ನು ಸಹ ಹಾಕಿ ಹುರಿತಾ ಇದ್ದೀನಿ. ಹುರಿಯುವಾಗ ಬೆಳ್ಳುಳ್ಳಿ ತಳಕ್ಕೆ ಹೋಗಿಬಿಡ್ತವೆ. ತಳಕ್ಕೆ ಹೋದ್ಮೇಲೆ ಬೇಗ ಹುರಿದ್ಬಿಡ್ತವೆ. ಈಗ ಬೆಳ್ಳುಳ್ಳಿ ಹುರಿಯುತ್ತಾ ಐತೆ. ಈಗ ನಾನು ಇದಕ್ಕೆ ಸ್ವಲ್ಪ ಫ್ರೆಶ್ ಕರಿಬೇವನ್ನು ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಕೆಂಪಾಗೋ ಥರ ಹುರಿದಿದ್ದಾವು ಅಂತ. ಈ ಥರ ನೀಟಾಗಿ ಹುರ್ಕೊಳ್ಳಿ. ನೀಟಾಗಿ ಹುರಿದು ನೀವು ಫ್ರಿಜ್ಜಲ್ಲಿ ಇಟ್ಟರೆ ಇದನ್ನು 1 ತಿಂಗಳ ತನಕ ನೀವು ಯೂಸ್ ಮಾಡ್ಬೋದು. ಚಟ್ನಿನ ನೀವು ಹೊರಗಡೆ ಇಟ್ಟರೆ ಒಂದು 7-8 ದಿನ ತನಕನೂ ಬರುತ್ತೆ. ನೋಡಿರಿ, ಇಲ್ಲಿ ನಾನು ಒಂದು 7-8 ಕಡ್ಡಿಯಷ್ಟು ಕರಿಬೇವನ್ನು ತರೆದು ಹಾಕಿದ್ದೀನಿ. ಈಗ ಕರಿಬೇವು ಹಾಕಿದ ಮೇಲೆ ಜಾಸ್ತಿ ನಾವು ಉರಿ ಇಡೋದು ಬೇಡ, ಆರಿಸಿಬಿಟ್ರೆ ಸಾಕು. ಬಾಣಲಿ ಬಿಸಿ ಇರುತ್ತಲ್ಲ, ಅದಕ್ಕೇ ಕರಿಬೇವು ಹುರಿದಾಗ್ಬಿಡುತ್ತೆ. ನಾನಿಲ್ಲಿ ಒಂದು ಮಿಕ್ಸಿಯನ್ನು ತೊಗೊಂಡಿದ್ದೀನಿ. ಮಿಕ್ಸಿಯಲ್ಲಿ ನೀರಿನ ಹಸಿ ಇರಬಾರ್ದು, ಹಾಗೆ ಒರೆಸ್ಕೊಂಡು ತೊಗೋಬೇಕು. ನೋಡಿ, ನಾನು ಬಿಸಿ ಇರೋದನ್ನೇ ಮಿಕ್ಸಿಗೆ ಹಾಕ್ತೀನಿ. ಬಿಸಿ ಇರೋದನ್ನು ಮಿಕ್ಸಿಗೆ ಹಾಕೋದ್ರಿಂದ ಚಟ್ನಿ ತುಂಬ ಗಂಧದ ಥರ ಬರುತ್ತೆ. ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಮೆಂತ್ಯ, ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಿ ನೋಡಿ, ಮಿಕ್ಸಿ ಮಾಡಿದ ಮೇಲೆ ಈ ಥರ ನೈಸಾಗಿ ಪೇಸ್ಟ್ ಬಂದಿದೆ. ತುಂಬ ಸಖತ್ತಾಗಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.